ನಮ್ಮ ಕಡೆ ಎಲ್ಲ ಬಿಗ್ ಬಾಸ್ ನೋಡುವಂಥ ಹುಡುಗರು ಏನು ಹೇಳ್ತಾರೆ ಅಂದ್ರೆ, ನಾವು ಪ್ರತಿ ವಾರ ನಾಮಿನೇಟ್ ಆದವರಿಗೆ ಓಟ್ ಹಾಕ್ತೀವಿ. ನಾವು ಹಾಕಿರುವಂಥ ಓಟ್ಗಳನ್ನು ಏನಾದರೂ ವಾಪಸ್ ತಗೊಳ್ಳೋ ಅವಕಾಶ ಇದ್ದರೆ ಗಿಲ್ಲಿ ಒಬ್ಬತನ ಬಿಟ್ಟು ಇಡೀ ಬೇರೆ ಯಾರ್ಯಾರಿಗೆ ಹಾಕಿ ಓಟ್ಗಳನ್ನು ರಕ್ಷಿತಗಾಗಲಿ, ರಘುಗಾಗಲಿ, ಇನ್ನಿತರರಿಗಾಗಲಿ ಎಲ್ಲ ಓಟ್ಗಳನ್ನು ವಾಪಸ್ ತೆಗೆದು ವಾಪಸ್ ಮತ್ತೆ ಗಿಲ್ಲಿಗೆ ಹಾಕ್ತಿದ್ದೀವಿ. ಯಾಕೆ ಅಂದರೆ ಅವ್ರುಗಳೆಲ್ಲ ಗಿಲ್ಲಿ ಕೂಡ ಚೆನ್ನಾಗಿರ್ತಾರೆ ಅನ್ನೋ ಒಂದೇ ಕಾರಣಕ್ಕೆ ಗಿಲ್ಲಿ ಜೊತೆಗೆ ಅವ್ರಿಗೆ ಒಂದು ಸ್ವಲ್ಪ ಓಟ್ ಹಾಕಿದ್ದೀವಿ. ಅವ್ರುಗಳೆಲ್ಲ ಗಿಲ್ಲಿನೇ ಟಾರ್ಗೆಟ್ ಮಾಡ್ತಿದ್ದಾರೆ ಅಂದರೆ ಅವ್ರುಗಳಿಗೆ ಯಾಕೆ ಓಟ್ ಹಾಕಬೇಕು ಅಂತ ನಮ್ಮ ಕಡೆ ಜನ ಹೇಳೋದು. ಯಾಕೆ ಅಂದರೆ ಎಷ್ಟೋ ಜನಗಳು ಗಿಲ್ಲಿಯಿಂದಲೇ ಬಿಗ್ ಬಾಸ್ ನೋಡ್ತಾ ಇದ್ದಾರೆ. ನಿನ್ನೆ ಎಪಿಸೋಡ್ ನೋಡಿರಬಹುದು ನೀವು ಸಹ. ಈ ರಕ್ಷಿತಗಂತೂ ಏನೋ ಆಗಿದೆ, ಏನೇ ಆಗಲಿ, ಒಂದು ಚಟುವಟಿಕೆ ಆಗಲಿ, ಒಂದು ನಾಮಿನೇಟ್ ಆಗಲಿ, ಏನೇ ಆದರೂ ಗಿಲ್ಲಿನೇ ಟಾರ್ಗೆಟ್ ಮಾಡ್ತಾ ಇದೆ ಒಂದು 2 ವಾರಗಳಿಂದ. ಯಾಕೆ ಅಂತ ಗೊತ್ತಿಲ್ಲ. ಬಹುಶಃ ಇಲ್ಲಿ ಹಾಗೂ ಮಾಳುಗೆ ಹೊರಗಡೆ ತುಂಬ ಓಟ್ಗಳು ಬೀಳ್ತವೆ. ನಾವು ಸಹ ಇವ್ರ ವಿರುದ್ಧ ಅಥವಾ ಇವ್ರ ಪರ ಇದ್ದರೆ ನಮಗೂ ಸಹ ಓಟ್ ಹಾಕ್ತಾರೆ ಅನ್ನೋ ನಿರೀಕ್ಷೆ ಇರಬಹುದು. ರಕ್ಷಿತನ್ ತಲೆ ಏನು ಇರಬಹುದಂದ್ರೆ, ಗಿಲ್ಲಿ ಹಾಗೂ ಕಾವ್ಯ ಇಬ್ಬರು ಚೆನ್ನಾಗಿದ್ದಾರೆ. ಕಾವ್ಯನ ಗಿಲ್ಲಿಯಿಂದ ದೂರ ಮಾಡಿದರೆ ಕಾವ್ಯನ ಜಾಗಕ್ಕೆ ನಾನು ಹೋಗ್ಬೋದು, ಗಿಲ್ಲಿ ನನಗೆ ಹತ್ರ ಆಗ್ಬೋದು. ಆಗ ಗಿಲ್ಲಿಯಿಂದ ನನಗೂ ಸಹ ಓಟ್ಗಳು ಬೀಳ್ಬೋದಂತ ಇದ್ರ ತಲೆಯಲ್ಲಿ ಇರ್ಬೋದು. ಆದ್ದರಿಂದ ನಿನ್ನೆ ನೋಡಿರ್ಬೋದು ನೀವು, ಕಾವ್ಯನ ನಾಮಿನೇಟ್ ಮಾಡಿ ಸರಿಯಾಗಿ ಕಾರಣ ಹೇಳದ್ದೆ ಅಂದದ್ದೇ ಅಂತದ, ಹೇಳಿದ್ದೇ ಹೇಳಕತ್ತದ. ಕಾವ್ಯ ಏನು ಹೇಳ್ತಾ ಇದ್ದಾಳಂತಾನು ಕೇಳ್ತಾ ಇಲ್ಲ, ತಾನೇ ಹೇಳ್ತಾ ಇದೆ. ನಾವು ಮೊದಲೆಲ್ಲ ಅನ್ಕೊಂಡಿದ್ದು ಸಣ್ಣ ಹುಡುಗಿ ಆದ್ರೆ ಪರವಾಗಿಲ್ಲ, ಬುದ್ಧಿ ತುಂಬ ಇದೆ ಅಂತ. ನಿನ್ನೆ ಇದು ಆಡೋದು ನೋಡಿದ್ರೆ ಇನ್ನು ಈ ಹುಡುಗಿಯಲ್ಲಿ ಸಣ್ಣ ಬುದ್ಧಿನೇ ಅನಿಸ್ತದ. ಇನ್ನು ಮಂಗಳವಾರದ ಎಪಿಸೋಡಲ್ಲಿ ಗಿಲ್ಲಿ, ಕಾವ್ಯ ಹಾಗೂ ರಾಶಿಕನ ಬಗ್ಗೆ ಸ್ವಲ್ಪ ಮಾತಿನ ಜಗಳ ಶುರುವಾಗಿದೆ ಅನಿಸ್ತದ. ನೀವು ಸಹ ಮಂಗಳವಾರದ ಫಸ್ಟ್ ಪ್ರೋಮೋ ನೋಡಿರ್ಬೋದು ಅನ್ಕೊಂತೀನಿ. ಬಹುಶಃ ಈ ರಾಶಿಕನು ಇದೇ ಥರ ಯೋಚನೆ ಮಾಡ್ತಿರ್ಬೇಕು, ಗಿಲ್ಲಿ ಬಹಳ ತುಂಬ ಮುಂದೆ ಇದೇನಂತ. ಬಹುಶಃ ಇನ್ನಷ್ಟು ಜನಗಳ ನಾಮಿನೇಷನ್ ಪ್ರಕ್ರಿಯೆ ಹಾಗೇ ಇದೆ. ಈ ಪ್ರೋಮೋದಲ್ಲಿ ರಾಶಿಕನ್ ಸರದಿ ಬಂದಿದೆ ಅನಿಸ್ತದ. ರಾಶಿಕ ಅವರು ತನ್ನ ಬೆನ್ನಲ್ಲಿರುವ 2 ಚೂರಿಗಳನ್ನು ತೆಗೆದು ಬೇರೆಯವ್ರನ್ನ ನಾಮಿನೇಟ್ ಮಾಡಿ ಅವ್ರ ಬೆನ್ನಲ್ಲಿರುವಂಥ ಇದಕ್ಕೆ ಚೂಚಬೇಕು. ಅವರು ಮೊದಲ ಆಯ್ಕೆ ಮಾಡಿಕೊಂಡಿದ್ದು ಕಾವ್ಯ ಅವರನ್ನ. ಕಾವ್ಯ ಅವರು ಒಬ್ಬ ಪರ್ಸನ್ಗೆ ಮಾತ್ರ ಸ್ಟ್ಯಾಂಡ್ ತಗೊತಾರೆ, ಅದು ಅವ್ರ ಫ್ರೆಂಡ್ಗೆ ಅಂತ ರಾಶಿ ಹೇಳ್ತಿದ್ದಾಳೆ. ಆಗ ಕಾವ್ಯ ಅವರು, ತಾಕತ್ತಿದ್ರೆ ನಮ್ಮಂಥ ಫ್ರೆಂಡ್ಶಿಪ್ಪನ್ನು ಬೇರೆಯವರು ಮಾಡಿ ತೋರಿಸ್ಲಿ, ನಮ್ಮಿಬ್ಬರು ಫ್ರೆಂಡ್ಶಿಪ್ ಥರ ನೀನು ಫ್ರೆಂಡಾಗಿ ಫ್ರೆಂಡ್ಶಿಪ್ ಮಾಡಿ ನಮ್ಮ ಥರ ತೋರಿಸು ಅಂತೇಳಿ ಕಾವ್ಯ ಹೇಳ್ತಿದ್ದಾಳೆ. ಇನ್ನು 2ನೇ ಚೂರಿಯನ್ನು ರಾಶಿಕ್ ಅವರು ಗಿಲ್ಲಿಯನ್ನು ನಾಮಿನೇಟ್ ಮಾಡ್ತಾ ಗಿಲ್ಲಿಗೆ ಹಾಕಿದ್ದಾರೆ ಅನಿಸ್ತದ. ಪ್ರೋಮೋದಲ್ಲಿ ನೋಡಿದ್ರ ರಾಶಿಯ ರೀಸನ್, ಗಿಲ್ಲಿಯವರು ಬೇರೆಯವ್ರನ್ನ ಕೆಳಗಾಗಿ ಕಾಮಿಡಿ ಮಾಡ್ತಾನೆ. ಆಗ ರಾಶಿಕನಿಗೆ ಗಿಲ್ಲಿ ಕೇಳ್ತಾ ಇದ್ದಾನೆ, ನೀವಿದ್ರೆ ಮಾತ್ರ ಕಂಫರ್ಟ್ ಝೋನು, ಬೇರೆಯವರು ಇದ್ರೆ ಅಲ್ವಾ, ನೀನು ಸಹ ಸೂರಜ್ ಹತ್ರ ಕಾಫಿ ಟೀ ತರಿಸ್ಕೊಳ್ತೆ ಅಂತ ಕೇಳ್ತಿದ್ದಾನೆ. ಆಗ ರಾಶಿ, ಇದುವರೆಗೂ ತರಿಸ್ಕೊಂಡಿಲ್ಲ, ಇನ್ನು ಮುಂದೆ ತರಿಸ್ಕೊಳ್ತೀನಿ, ಸುಮ್ಮನೆ ಅಂದರೆ ನಿಜವಾಗ್ಲೂ ಸಪ್ಲೈಯರ್ನ ಮಾಡ್ತಾಳಲ್ಲ ರಾಶಿ ಸೂರಜ್ನ ಅಂತೇಳಿ ಗಿಲ್ಲಿ ಕಾಲೆಳಿತಿದ್ದಾನೆ. ನೀನು ಮೊದಲು ಒಬ್ಬರನ್ನ ಕೆಳಗಾಗಿ ಕಾಮಿಡಿ ಮಾಡೋದನ್ನು ಬಿಡು ಅಂತ ಹೇಳ್ತಿದ್ದಾರೆ. ಕಾಮಿಡಿನ ಎಲ್ಲಿ ಮಾಡಬೇಕು, ಎಷ್ಟು ಮಾಡಬೇಕು ಅಷ್ಟೇ ಮಾಡಬೇಕಂತ ಹೇಳ್ತಿದ್ದಾಳೆ ರಾಶಿ. ಆಗ ಗಿಲ್ಲಿ ರಾಶಿಗೆ, ನೀನು ಕ್ಯೂಟ್ ಆಗಿದೀಯ ಅಂತ ಹೇಳ್ತಾನೆ. ಅದು ನನಗೆ ಗೊತ್ತು ಅಂತಾಳ. ಆಗ ಇದೇ ಕಾಮಿಡಿ ಅಂತೇಳಿ ಗಿಲ್ಲಿ ಟಾಂಗ್ ಕೊಡ್ತಾನೆ. ಇಷ್ಟೆಲ್ಲ ಆಡ್ತಾ ಇದೆಯಾ ಅಂದರೆ ನೀನು ಖಂಡಿತವಾಗ್ಲೂ ಈ ವಾರ ಮನೆಯಿಂದ ಹೋಗ್ತೀಯ ಅಂತ ಗಿಲ್ಲಿ ಹೇಳ್ತಾನೆ. ನೀವುಗಳು ಮೊನ್ನೆ ಸಂಡೇ ಎಪಿಸೋಡ್ ನೋಡಿರ್ಬೇಕು ಅನ್ಕೊಂತೀನಿ. ಸಂಡೇ ಎಪಿಸೋಡಲ್ಲಿ ಸುದೀಪ್ ಸರ್ ಗಿಲ್ಲಿ ಸೇವಾದ ಅಂದ ತಕ್ಷಣ ಜನರ ಶಿಳ್ಳೆ ಕೇಕೆ, ಅಂದಿನ ಬಿಗ್ ಬಾಸ್ ಸ್ಟುಡಿಯೋಗೆ ಬಂದಿರೋ ಅಷ್ಟೇ ಜನಗಳ ಸೌಂಡ್ ಕೇಳಿ ಬಿಗ್ ಬಾಸ್ ಮನೆಯಲ್ಲಿರುವಂಥ ಎಲ್ಲ ಕಂಟೆಸ್ಟ್ಗಳು ಫುಲ್ ಶಾಕ್ ಆದರು. ಇನ್ನು ಇಡೀ ಕರ್ನಾಟಕದಲ್ಲಿ ಗಿಲ್ಲಿಯ ಹವ ಎಷ್ಟಿದೆ ಅಂತ ಊಹಿಸಬಹುದು. ಇದು ಗಿಲ್ಲಿಯ ಅಭಿಮಾನಿಗಳಿಗೆ, ಫ್ಯಾನ್ಸಿಗೆ ಇರುವ ತಾಕತ್ತು, ಪವರ್ ಅಂದರೆ